ಪಾಪ ಅದೇನೋ ಹೇಳಿದ್ರಲ್ಲ CSR ಫಂಡು ಅಂತ ಹೇಳಿ. CSR ಫಂಡು ಇಲ್ಲ, ಅವತ್ತು ಸಾಯಂಕಾಲ ಟ್ರಾನ್ಸ್ಫರ್ ಮಾಡಿದ್ರಲ್ಲ, ಅಪ್ಪ ನಾನು ಕೊಟ್ಟಿದ್ದೆ ಇದು ಅಂದ್ರಲ್ಲ, ಇಲ್ಲಿದೆ ಟ್ರಾನ್ಸ್ಫರು. ಯಾರ ವಿವೇಕಾನಂದ ಸಬ್ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರು, ಇಲ್ಲೆಲ್ಲ ಮಾಲಾಗಿ ಹಾಕಿದಿರಲ್ಲ. ನೀವು ಯಡಿಯೂರಪ್ಪನವ್ರ ಬಗ್ಗೆ, ಕುಮಾರಸ್ವಾಮಿ ಬಗ್ಗೆ ಚರ್ಚೆ ಮಾಡ್ತೀರಾ? ಎಸ್, ನಾನು ಯಡಿಯೂರಪ್ಪನವರು ಹೋರಾಟ ಮಾಡಿದ್ದೇವೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಇವತ್ತೇನೋ ಹೇಳಿದ್ದಾರೆ. ನಾನು ನಿನ್ನೆ ದೆಹಲಿಯಲ್ಲಿ ಒಂದು ಮಾತು ಹೇಳಿದ್ದಾರೆ, ಶಿವಕುಮಾರ್ ಅವರು ನನ್ನ ಮಗನ ರಾಜಕೀಯದ ಭವಿಷ್ಯಕ್ಕೆ ನನ್ನ ಅಣ್ಣನ ಮಗನನ್ನ ಜೈಲಿಗೆ ಕಳಿಸಿದ್ದೇನೆ ಅಂತ ಹೇಳಿ ನನ್ನ ಮೇಲೆ ಈ ವೇದಿಕೆ ಮೇಲೆ ಹೇಳಿದ್ದೀರಿ. ಆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ. ಮಿಸ್ಟರ್ ಶಿವಕುಮಾರ್, ಯಾವ ಎಸ್ ಎಂ ಕೃಷ್ಣ ಅವರು ಕೊತ್ವಾಲನ್ ಜೊತೆ ಜೀವನ ಮಾಡ್ಕೊಂಡಿದ್ದಂತ ನಿಮಗೆ ರಾಜಕೀಯದಲ್ಲಿ ಜನ್ಮ ಕೊಟ್ಟಿದ್ರು. ಆ ಕುಟುಂಬದ ಒಬ್ಬ ಶ್ರಮಜೀವಿ ಸಿದ್ಧಾರ್ಥ ಅವರ ಮರಣಕ್ಕೆ, ಆತ್ಮಹತ್ಯೆಗೆ ಕಾರಣ ಯಾರು? ಜನಗಳ ಮುಂದೆ ಇಡ್ತೀರಾ ಇದನ್ನ ಜನಗಳ ಮುಂದೆ? ನನಗೆ ಇವತ್ತು ಬರಬೇಕಾದ್ರೆ ಬೆಳಗ್ಗೆ ಯಾರೋ ಫೋನ್ನಲ್ಲಿ ಹೇಳ್ತಾರೆ, ಯಾರೋ ನಿಮ್ಮ ಸ್ನೇಹಿತರೆ, ಸರ್ ನಿಮಗೊಂದು ವಿಷಯ ಗೊತ್ತಿಲ್ಲ, ಈ ಜೇಡ್ರಳ್ಳಿ ಅಂತೇಳಿ ಬೆಂಗಳೂರಿನ ಹತ್ರ ಇದೆ, ಜೇಡ್ರಳ್ಳಿ ಅಂತ ಹೇಳಿ, ರಾತ್ರಿ ಇವ್ರ ಸ್ನೇಹಿತರೊಬ್ಬರು ವಾಸು ಅಂತ ಹೇಳಿ ಇಬ್ರು ಸೇರಿ ನೈಟ್ ಹೋಗೋದು ರಸ್ತೆಯಲ್ಲಿ, ಜೇಡ್ರಳ್ಳಿ ಪಕ್ಕದಲ್ಲಿ ರೋಡಲ್ಲಿ. ಇವೆಂತವ ನಿಮ್ಮ ಮ್ಯಾನುಯಲ್ ಇದಾಕಿರ್ತಲ್ಲ ಕವರು, ಆ ಮ್ಯಾನುವಲ್ ಚೇಂಬರ್ಗಳು, ಆ ಮ್ಯಾನುವಲ್ ಚೇಂಬರ್ಗಳನ್ನ ಕದ್ದು ಆ ಗುಜರಿ ಅಂಗಡಿಗೆ ಹಾಕಿ ಹಣ ಸಂಪಾದನೆ ಮಾಡ್ತಾ ಇದ್ದ ಶಿವಕುಮಾರ್, ಈ ಕುಮಾರಸ್ವಾಮಿ ಬಗ್ಗೆ, ದೇವೇಗೌಡರ ಬಗ್ಗೆ ಮಾತಾಡ್ತೀಯ? ನನಗೆ ಬೆಳಗ್ಗೆ ಕೇಳ ಆಶ್ಚರ್ಯ ಆಯ್ತು. ನಮ್ಮ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ, ವಿಜಯೇಂದ್ರನ ಬಗ್ಗೆ ಯಾವ ನೈತಿಕತೆ ಇದೆ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.